ರಾಸಲೀಲೆ ಪ್ರಕರಣದಲ್ಲಿ ಬಂಧನವಾಗಿದ್ದ ಡಿವೈಎಸ್ಪಿ ರಾಮಚಂದ್ರಪ್ಪ ಜೈಲಿನಿಂದ ಹೊರಬಂದ ಕೂಡಲೇ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಹೌದು, ಮಧುಗಿರಿ ಡಿವೈಎಸ್ಪಿ ಆಗಿದ್ದ ರಾಮಚಂದ್ರಪ್ಪ ದೂರು ಕೊಡಲು ಬಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಈ ಸಂಬಂಧ ಡಿವೈಎಸ್ಪಿಯನ್ನ ಅಮಾನತು ಮಾಡಿ ಬಳಿಕ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಇನ್ನು ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಹೊರ ಬಂದ ಕ್ಷಣದಲ್ಲಿಯೇ ಮತ್ತೆ ಮಧುಗಿರಿ ಪೊಲೀಸರಿಂದಲೇ ಬಂಧನವಾಗಿದೆ. ಹೌದು, ಎರಡನೇ ಸಂತ್ರಸ್ತ ಮಹಿಳೆ ನೀಡಿದ ದೂರಿನನ್ವಯ ರಾಮಚಂದ್ರಪ್ಪ ಅವರನ್ನ ಮಧುಗಿರಿ ಪೊಲೀಸರೇ ಮತ್ತೆ ಅರೆಸ್ಟ್ ಮಾಡುವ ಪ್ರಸಂಗ ಎದುರಾಗಿದೆ. ಮೊದಲ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ರಾಮಚಂದ್ರಪ್ಪಗೆ ಜಾಮೀನು ಮಂಜೂರಾಗಿತ್ತು. ಆದರೆ ಈ ಪ್ರಕರಣದ ಬೆನ್ನಲ್ಲೇ ಎರಡನೇ ಸಂತ್ರಸ್ತೆಯಿಂದ ರಾಮಚಂದ್ರಪ್ಪ ಮೇಲೆ ದೂರು ದಾಖಲಾಗಿತ್ತು. ಮೊದಲ ದೂರಿನಡಿ ನ್ಯಾಯಾಂಗ ಬಂಧನದಲ್ಲಿದ್ದ ರಾಮಚಂದ್ರಪ್ಪಗೆ ಷರತ್ತುಬದ್ಧ ಜಾಮೀನನ್ನ ಮಧುಗಿರಿ ಸೆಷನ್ ನ್ಯಾಯಾಲಯ ಮಂಜೂರು ಮಾಡಿದೆ. 2 ಲಕ್ಷ ಮೌಲ್ಯದ ಶ್ಯೂರಿಟಿ ಬಾಂಡ್ ಮೇಲೆ ಬೇಲ್ ನೀಡಲಾಗಿತ್ತು. ಆದರೆ ಜೈಲಿನಿಂದ ರಿಲೀಸ್ ಆದ ಕೂಡಲೇ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಮೊದಲ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ಎರಡನೇ ಪ್ರಕರಣದಲ್ಲಿ ರಾಮಚಂದ್ರಪ್ಪ ಮತ್ತೆ ಜೈಲು ಪಾಲಾಗಿದ್ದಾರೆ. ಎರಡನೇ ಸಂತ್ರಸ್ತೆ ಮಹಿಳೆ ನೀಡಿದ ದೂರಿನ ಮೇರೆಗೆ ಮತ್ತೆ ಪೊಲೀಸರು ಬಂಧಿಸಿದ್ದು, ರಿಲೀಸ್ ಆದ ಖುಷಿಯಲ್ಲಿದ್ದ ರಾಮಚಂದ್ರಪ್ಪಗೆ ಮತ್ತೆ ಶಾಕ್ ಎದುರಾಗಿದೆ. ಎರಡನೇ ಸಂತ್ರಸ್ತೆ ನೀಡಿದ ದೂರಿನಡಿ ಎಫ್ಐಆರ್ ದಾಖಲಾಗಿತ್ತು. ಹೀಗಾಗಿ ಮತ್ತೆ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ.